ಅಮ್ಮ. ಓ ಏನು ಮಗ? ಅಮ್ಮ, ನೀನು ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಪ್ಪ? ಅಮ್ಮ, ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಏನೋ ಒಂದು ಮಾತಾಡಬೇಕಾಗಿತ್ತಮ್ಮ. ಅದೇನು ಮಾತಾಡ್ಲಾ ಅದಕ್ಲ? ಅಮ್ಮ, ಈಗ ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ, ನನಗೆ ಯಾಕೋ ಇಷ್ಟ ಆಗಲಿಲ್ಲ ಕಣಮ್ಮ. ಬೇಡ. ಏಯ್ ಸುಂಕುತ್ಕೋ, ಯಾಕೆ ಬೇಡ ಅಂದಿಲ್ಲ? ಯಾಕೆ ಬೇಡ ಅಂದಿ? ಸುಮ್ಮನಿರು. ಎಲ್ಲ ಇನ್ನೆಂತ ಇರ್ತಂದಿಯೇ? ಸುಂಕುತ್ಕೋ ಬೇಡಕತ್ತೆ. ಬೇಡ ಬೇಡ ಬೇಡ. ನೋಡಿ, ಏನಾರೇ ಒಂಚೂರು ಹೆಚ್ಚು ಕಮ್ಮಿ ಮಾತಾಡ್ತಾವೆ. ಹೆಣ್ಣಾಗಲಿ ಪಾಪ ಬಕ್ಕಾಗಲಿ ಬಡಬಕ್ತಿಯಿಂದ ಬಡಸ್ತನದಲ್ಲಿ ಬೆಳೆದವು ಸಂಸಾರವ ಅಚ್ಚುಕಟ್ಟ ನಿಭಾಯಿಸ್ಕೊಂಡು ಹೋಯ್ತವೆ. ಸುಖವಾಗಿ ಬೆಳ್ಕ ಬಂದರೆ ಪಾಪ ಇಲ್ಲಿ ಮಾಡೋಕ್ಕಂತವಕ್ಕೆ ಜೀವನ ಮಾಡಲ್ಲ ಅಚ್ಚುಕಟ್ಟಾಗಿ. ನಿನ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಮನಿರು. ಅದೇ ನೋಡು, ನೋಡಕ್ಕೆ ಓದಿಸ್ಲ ಅನುಕೂಲವಾಗಿರೋ ರಂಗಣ ಮನೆ ಹೆಂಗಂದ್ಲೋ ಅಕ್ಕ. ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಅಂದ್ಲು. ಇವ್ರು ಏನಾರು ಉಸಿರು ಎತ್ತಿದ್ರ ಪಾಪ ಬಡ್ಸ್ತಾನವಾಗ ಅವರೇ ಬಡಭಕ್ತಿಗೆ. ನಮಗೂ ಸೆಟ್ ಆಯ್ತದೆ, ಸುಮ್ಮನಿರು ಮಾಡ್ಕೊಳ್ಳೋದ. ಅದಕ್ಕೆ ಬೇಡ ಅಂದಿಯೇ? ಹುಡುಗಿ ನೋಡೋಕ್ಕೂ ಅಷ್ಟು ಲಕ್ಷಣವಾಗದೆ, ಇನ್ನೇನಾಗಬೇಕು? ಏನು ಹುಡುಗಿ ಚೆನ್ನಾಗಿಲ್ವಾ? ಅಷ್ಟವಾಗದೆ. ಅಮ್ಮ, ಅದೇನೋ ಯಾಕೋ ನನಗೆ ಯಾಕೋ ಒಂದು ಮನಕನಮ್ಮ. ಅವ್ರ ಅಮ್ಮ ನೋಡಿದ್ರೆ ಅದೇನೋ ಚಿಕ್ಕ ವಯಸ್ಸಲ್ಲೇ ಬಂದು ಮೈಸೂರು ಸೇರ್ಕೊಂಡದೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ನನಗೆ ಯಾಕೋ ಒಂದು ಮನ, ನನಗೆ ಅವ್ರ ಕ್ಯಾರೆಕ್ಟರ್ಗಳು ಚೆನ್ನಾಗಿದ್ದಾವೋ ಇಲ್ವೋ ಅಂತ. ಹೋಗು, ಒಳ್ಳೆಯವ್ರ ಕತೆ. ನಾವು ವಿಚಾರಿಸ್ತಾನೆ ಹಂಗ ನಿಮ್ಮ ಅಪ್ಪ ಹೋಗಿ ಹಳಗ್ ಬಿದ್ಬಿಡ್ತಿತ್ತ. ಅಪ್ಪನಿಗೇನು ಗೊತ್ತಿಲ್ವ ಹಂಗಾರೆ? ನೀನು ಚೆನ್ನಾಗಂತ ಯಾಕಂದ್ ಮಗ? ಏನೋರ್ಗೆ ಅಷ್ಟಕ್ಕೆ ಅವ್ರು ಸಿಟಿಗೆ ಹೋಗಿ ಸೇರ್ಕೊಂಡವ್ರೆ. ಅದಕ್ಕೆ ತಪ್ಪನೆ ಮಾತಾಡೋಕ್ಕಾಗ್ತದ? ತಪ್ಪು ಅರ್ಥ ಮಾಡ್ಕೊಳಕ್ಕಾಗ್ತದ? ಹಂಗೆಲ್ಲ ಮಾತಾಡೋದು ಇನ್ನೊಬ್ರ ಬಗ್ಗೆ ಇಬ್ಬರ ಬಗ್ಗೆಲ್ಲ. ನಮಗೇನೋ ಭಾಳ ಇಷ್ಟ ಆಯಿತು. ನಿಮ್ಮ ಅಪ್ಪನೇ ಒಪ್ಕೊಂಡದೆ ಅಂಥದ್ರಲ್ಲಿ ನಿನಗೇನು ದಾಡಿ? ಸುಮ್ಮನೆ ಒಪ್ಕೊಂಡು ಆಗು. ಅಮ್ಮ ಹಂಗಲ್ಲಮ್ಮ, ನನಗೇನು ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅನಿಸ್ತದೆ. ಬರ್ಲ ಹೊಡಿತೀನಿ ಲೋಪ ನನ್ನ ಮಗನೇ. ಏನು ಹೆಣ್ಮಕ್ಳು ಬಿಟ್ಟು ಸಿಕ್ಕಿದಾವ ನಿನಗೆ? ಏನಂಗೆ ಮಾತಾಡಿಯ ನೀನು? ಏನಂಗೆ ಮಾತಾಡಿಯ ನೀನು? ಲೋಪ ನನ್ನ ಮಗನೇ, ಹೊಡಿತೀನಿ. ಯಾಕೆ ಕಿತ್ತೋಗಂಗೆ ನನ್ನ ಮಗನೇ. ನ್ಯಾಯವಾಗಿ ಬುದ್ಧಿ ಕಲ್ತ್ರೆ ಕಲಿಬೇಕು. ಯಾಕೆ ಬೇಡ ಅಂದಿಯೇ? ಏನಿಲ್ಲ ನೋಡಿದ್ದೀರಾ ಹೆಣ್ಣ ಮೊದಲು? ಅಮ್ಮ, ಇದಕ್ಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡೆ? ಮತ್ತೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡಬೇಕು ಅಂದರೆ ಏನಿಲ್ಲ? ಯಾಕೆ ಮಾತಾಡಿ ನೀನು ಅಗ್ರವಾಗಿ? ಒಬ್ರ ಬಗ್ಗೆ ಗೊತ್ತಿಲ್ಲದಾನೆ ಏನು ಮಾತಾಡೋಕೋಬೇಡ್ದು ಲೋಪ ನನ್ನ ಮಗನೇ ನೀನು. ಪರವಾಗಿಲ್ಲ, ನೀನುವೇ ಸುಮಾರಾಗಿ ಮಾತಾಡೋದು ಕಲ್ತಿದ್ದೀವಿ. ಅಮ್ಮ ಹಂಗಲ್ಲಮ್ಮ. ಹಿಂಗೂ ಇಲ್ಲ ಏನಂದೆ ನೀನು? ಅಮ್ಮ ಅಪ್ಪ ನೀವಿಬ್ಬರು ಒಪ್ಕೊಂತಾವು, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ತಾನೆ. ನಮ್ಗೆ ಇಷ್ಟ ಆಗದೆ ಕಲೆ. ಇಲ್ಲ ಪರಿಚಯ ಇದ್ದದ್ಲ ನಿನಗೆ? ಮೊದಲು ನೋಡಿದ್ದೀರಾ ಬೆಣ್ಣೆಲಾರೆ? ಗೊತ್ತಿದ್ದದ್ಲ ನಿನಗೆ? ಗೊತ್ತಿದ್ರೆ ಹೇಳು, ಗೊತ್ತಿಲ್ಲದೆ ನನಗೆ ಬೆಣ್ಣೆ ಸರಿ ಇಲ್ಲ ಅಂತವ. ಗೊತ್ತಿಲ್ಲದೇ ಇಲ್ದಾನೆ ಅದು ಹೆಂಗೆ ಇನ್ನೊಂದು ಹೆಣ್ಮಕ್ಳ ಬಗ್ಗೆ ಹಂಗೆ ಇಲ್ದೋದ್ರೆ ಮಾತಾಡಿ ನೀನು. ನಾನು ಒಬ್ಳು ಹೆಣ್ಣು ಕಲೆ. ಹಲೋ, ಹೇಳ್ತೀನಿ ಕೇಳ್ಕೊ. ನಾನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ನೀನು. ಮೊದಲು ನಮ್ಮ ಅಪ್ಪನ ಬೆಂಗಳೂರಲ್ಲಿದ್ದಾಗ ಹೋಟ್ಲಿಗೆ ಬರ್ತಿದ್ದ. ಯಾರು ನಿಮ್ಮ ದೊಡ್ಡಪ್ಪ ಬಂದಾಗ ಅವ್ನು ನೋಡ್ಬಿಟ್ಟು ಒಪ್ಕೊಂಡು ನಮ್ಮ ಅಪ್ಪನವೇ ಮದುವೆ ಮಾಡಿಬಿಟ್ರು. ನಾನು ಆಯ್ಕಿಲ್ಲ ಅಂತಿದ್ದೆ. SSLC ಆಗ ನಾನು ಓದ್ತಿದ್ದು. ಬೇಡ ಬೇಡ ಅಂದರು, ಹಿಂಸೆ ಮಾಡಿ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿಬಿಟ್ಟು ಒಂದು ಮಗ ಗಂಟೆ ಇದ್ಬಿಟ್ಟು ಅಂಗಡಿಗೆ ಅದಿರತ್ತು ಸಕ್ಕರೆ ತತ್ತೀನಿ ಅಂದ್ಕೊಂಡು ಅಂಗಡಿಗೆ ಹೋದನು. ಇನ್ನು ಊರಿಗೆ ಬರಲಿಲ್ಲ. ಅದಾದಮೇಲೆ ನಾನು ನಮ್ಮ ಅಪ್ಪ ಸತ್ತೋಯ್ತು. ಯತ್ನೆ ಮಾಡಿ ನನ್ನ ಮಗಳು ಬಾಳಿ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅದಾದಮೇಲೆ ನಾನು ಹುಡಿಕೊಂಡು ಯಾರೋ ನಿನ್ನ ಗಂಡಲ್ಲ ಅವನೇ ಅಂದಾಗ ಹುಡಿಕ ಬಂದು ಅಲ್ಲೆಲ್ಲ ಇದ್ದು ಅಷ್ಟೊಂದು ವನವಾಸ ಹತ್ತಿ. ಅದಾದಮೇಲೆ ನಿಮ್ಮ ಅಪ್ಪ ಸತ್ತೋದ್ಮೇಲೆ, ನಿಮ್ಮ ದೊಡ್ಡಪ್ಪ ಸತ್ತೋದ್ಮೇಲೆ ನಿಮ್ಮ ಅಪ್ಪ ನಂಗೆ ಬಾಳು ಕೊಡ್ತು. ನಾನು ಕೆಟ್ಟೊಳದ್ರಲ್ಲಿ ನನ್ನ ಕಷ್ಟ ಎಷ್ಟಿತ್ಲಾವತ್ತು. ನಿಮ್ಮ ಅಪ್ಪ ನನಗೆ ಯತ್ನೆ ಮಾಡ್ಬೋದಾಗಿತ್ತಾನೆ? ಇವಳು ಒಂದು ಮಗ ಇರೋಳು, ಇವಳನ್ನ ಕಟ್ಕೋಬೇಕಾ ನಾನು ಅನ್ನೋದು ಅವ್ನ ಮನ್ಸಲ್ಲಿ ಬಂದಿದ್ರೆ ಇವತ್ತು ನಾವು ಸುಖವಾಗಿ ಸಂಸಾರ ಮಾಡ್ಕೊಂಡು ಇರೋಕ್ಕಾಯ್ತಿತ್ಲ. ಒಂದು ದಿವಸ ನನ್ನ ಗಂಡ ಆ ಥರ ಮಕ್ಕ ಅಂಥದ್ದೊಂದು ಸ್ಥಿತಿಲಿ ನಾನು ನೋಡಲಿಲ್ಲ ಗೊತ್ತಾ? ಏನು ಗೊತ್ತಿಲ್ಲದಾನೆ ಹೆಂಗ ನೀನು ಇದು ಮಾಡಿ ಇನ್ನೊಂದು ಮದುವೆ ಆಗಿದ್ದು ನಿಮ್ಮ ಅಪ್ಪನ ಗೊತ್ತಿದ್ದೆ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಲ್ಲ. ನೀನು ಆ ಹೆಣ್ಣಿನ ಬಗ್ಗೆ ಏನು ಗೊತ್ತಿಲ್ಲದಾನೆ ಅಷ್ಟು ಹಗುರವಾಗಿ ಮಾತಾಡ್ತಿರೋದಪ್ಪ ನನ್ನ ಮಗನೇ ನೀನು. ಹೆಣ್ಮಕ್ಳೇನು ಬಿಟ್ಟು ಬಿದ್ದಿದ್ದಾವಲ್ಲ ಹುಷಾರು. ಇನ್ನೊಂದು ಸತಿ ಹುಡುಗಿ ಬಗ್ಗೆ ಮಾತಾಡಬೇಡ ನೀನು. ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಮಾತಾಡ್ಬಿಟ್ರೆ ನನಗೆ ಭಾಳ ಕೋಪ ಬರ್ತದೆ ನನಗೆ. ಲೋಪ ನನ್ನ ಮಗನೇ, ಅವ್ರ ಕಷ್ಟ ಏನಿತ್ತು? ಅವ್ರ ಗಂಡ ಚಿಕ್ಕ ವಯಸ್ಸಿಗೆತ್ತಿರೋದಂತೆ, ಆ ಮಗ ಇತ್ತಂತೆ. ಆ ಮಗಿನ ಸಾಕಬೇಕು ಅಂದ್ಕೊಂಡು ಅಮ್ಮ ಬಂದಿರೋದು. ಅವ್ರು ಅದಕ್ಕೆ ಅವ್ರು ಅಂದಿರಿ ಯಾರು ನೋಡ್ದವ್ದಾಗ ಇನ್ನೆಲ್ಲ ಮಾಡಳು? ಇಲ್ಲ ಸಾಯಬೇಕು, ಇಲ್ಲ ಕೂಲಿ ಮಾಡಿಸಿ ಬದುಕಬೇಕು. ಅದಕ್ಕೆ ಕೂಲಿ ಮಾಡ್ಕೊಂಡು ಉಣ್ಣಕ್ಕೆ ಬಂದವಳಕಲ್ಲ. ಅದಕ್ಕೆ ಏನಾದ್ರು ಕಂಡಿದ್ರೆ ಹೇಳು ನೀನು, ಅವ್ರು ಅಂಥವ್ರು ಇಂಥವ್ರು ಅಂತ. ಇಲ್ದವದೆಲ್ಲನೂ ಮಾತಾಡೋದಲ್ಲ. ಅವ್ರ ಕಷ್ಟಕ್ಕೆ ಅವ್ರು ಬಂದವ್ರೆ, ಅರ್ಥ ಮಾಡ್ಕೊಂಡು ಬಾಟ ಮಾಡು. ಜಾಸ್ತಿ ಇದು ಮಾಡಬೇಡ ನೀನು. ನಿನ್ನೇನು ಅನ್ಕೊಂಡಿದ್ದೆ ನಾನು? ಏನಂದೆ ನೀನು? ಒಪ್ಕಡಿತಾವ ಆಯ್ತೀನಿ ತಾನೆ. ನಮ್ಗೆ ಒಪ್ಪಿಗೆ ಆಗದೆ ಆಗು. ಇಲ್ವಾ? ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ ಕಣಪ್ಪ. ಹೇಳ್ತೇನೆ ಕೇಳ್ಕೊಂಬಗ, ಹೇಳ್ತೇವ್ನಿ. ಏನಾರು ನಾವು ಒಪ್ಪುತ್ತಾನೆ ಆಗಿಲ್ಲ ಅಂದರೆ ನಮ್ಮ ಆಸ್ತಿಲಿ ಒಂದು ಬಿಡುಗಾಸು ನಿಂಗೆ ಸಿಗಕ್ಕಿಲ್ಲ, ಒಂದು ಅಂಗೈನಾಗ್ಲ ಆಸ್ತಿನೂ ಸಿಗಕ್ಕಿಲ್ಲಕಲ್ಲ. ಅಲ್ಲ ಕಣಮ್ಮ, ಇದ್ಯಾಕಮ್ಮ ಇಷ್ಟೊಂದು ಸೀರಿಯಸ್ ಆಯ್ತಿದ್ದಿ ನೀನು? ಈಗ ಏನಾಯ್ತು ಅಂತ ನಾನು ಇವತ್ತು ಅದನ್ನೇ ಹೇಳ್ತಾ ಇರೋದು. ಯಾಕೋ ಹಿಂದೂ ಮುಂದೂ ಇಲ್ಲ ಅಂತ ಅಂದಿದ್ದಕ್ಕೆ ನಾನು ಹಂಗೆ ಇದು ಅಂದ್ಕೊಂಡಿದ್ದು, ಏನೋ ಕ್ಯಾರೆಕ್ಟರ್ ಸರಿ ಇಲ್ವೇನೋ ಅಂತ. ಸರಿ ಕಲ, ಹಿಂದೂ ಮುಂದೂ ಇಲ್ಲ ಅಂದರೆ ಏನರ್ಥ ಅದು? ಇಲ್ದೋದ್ಗೆ ತಾನೇ ಅಮ್ಮ ವನವಾಸ ಹೊತ್ಕೊಂಡು 12-4 ಮನೇಲಿ ಮುಸುಳಿ ತಿಕ್ಬಿಟ್ಟು ಬೆಣ್ಸಾಕಿರೋದು ಅಲ್ಲ. ಅಂತಿರ್ಬೇಡ ಇಂತಿರ್ಬೇಡ ಅನ್ನಕ್ಕೆ ನಾವು ತೋರಿಸುತ್ತಾವ. ಆದರೆ ಆಗು ಹಾಗೆ ನಿನ್ನ ಇಷ್ಟ, ಎಲ್ಲರೂ ಕಟ್ಕೋ. ಸುಮ್ಮನೆ ಅಂತಾರೆ ತಿನ್ಬೇಡ. ಇನ್ನೇನು ಅನ್ಕೊಬಿಟ್ಟಿದೆ ನೀನು ಭಾಳ ಮನ್ಸಲ್ಲಿಂದು ವಿಸರ ತುಕ್ಕ ಕೂತಿದ್ದೀನಿ ನೀನು. ಅಮ್ಮ ಏನಮ್ಮ ಇಷ್ಟಕ್ಕೆಲ್ಲ ಹಿಂಗೆ ಆಡ್ತಾಯಿದ್ದೀನಿ ನೀನು? ಸರಿ ಬಿಡಮ್ಮ, ಆಯಿತು. ನೀವೆಲ್ಲಿ ನೋಡ್ತಿರಲ್ಲ ಆಯ್ತೀನಿ ಅಂತ ಅವತ್ತು ಅದೇ ಮಾತು ಇದೆ, ಇವತ್ತು ಅದೇ ಮಾತು. ನಾನು ಈಗ ಬೇಡ ಅಂತ ಇದ್ದಾನ, ಬೇರೆ ಎಲ್ಲರೂ ನೋಡಿ ಅಂತ ಇರೋದಷ್ಟೇ. ಆಡೋದಲ್ಲ, ಹೆಣ್ಮಕ್ಳ ಬಗ್ಗೆ ಗಿರವಾಗಿ ಮಾತಾಡೋದ ಕಮ್ಮಿ ಮಾಡು ಆಯ್ತಾ? ನೀನು ಈ ಥರ ಮಾತಾಡ್ತೀಯ ನೀನು ಅಂತ ನಾನು ಅನ್ಕೊಂಡಿದ್ದಿಲ್ಲ ನಾನು. ಅಪ್ಪ ಆಯಿತು ಸುಮ್ಮನಿರಮ್ಮ. ನಾನು ಏನನ್ನಮ್ಮ, ನನಗೆ ನನ್ನ ಮೇಲೆ ನನಗೆ ಅನುಮಾನ ಬರಂಗೆ ಅಂತೀಯಲ್ಲಮ್ಮ ನೀನು. ನಾನು ಏನು ಅನ್ಬಾರ್ದು ಮಾತಂದೆ ಅಂದ್ಬಿಟ್ಟು. ಸರಿ ಬಿಡು, ಆಯಿತು. ಸರಿ ಬಿಡಮ್ಮ, ತಪ್ಪಾಯ್ತು. ಆಯಿತು, ನೀನು ಎಲ್ಲಿ ನೋಡ್ತೀಯಲ್ಲ ಆಯ್ತೀನಿ, ಸರಿಯಾ? ಅಷ್ಟಕ್ಕೆ ಬಂದ್ರೆ ಸರಿ ನೀನು. ನಾವು ಹೇಳ್ತಾವ ಆಗಿಲ್ಲ ಅಂದರೆ ಸರಿಯಾಗಿ ಸಾಕ್ಬಿಡ್ತೀನಿ. ಬರ್ಬಾದಿಯಾ? ನಿನಗೂ ನನಗೂ ಸಂಬಂಧವೇ ಇರಕ್ಕಿಲ್ಲ.
ಏನಪ್ಪ ಹಿಂಗೆ ಯಾಕೆ ಹಿಂಗೆ ಹೊರಗಾಡ್ತಿದ್ದೀವಿ ನನಗೆ ಅರ್ಥವಾಯ್ತಲ್ಲ ನೀನು ಈಗ ಅವು ನಿಮ್ಗೆ ಹೆಂಗೆ ಅವಳು ಹೆಂಗೆ ಸಿಕ್ಕಿದ್ಲು ನಾವು ಹೇಳಿದ ಹಿಂಗೆ ಅವರು ಹೇಳಿದ್ರಂತೆ ಅದಕ್ಕೆ ಜೋಡಿ ಎತ್ತದೆ ಅಂದ್ಬಿಟ್ಟು ಕರ್ಕೊಂಡು ಹೋಗಾರೆ. ಸರಿ ಬಿಡಮ್ಮ ಆಯಿತು ನೀನೇ ನಿನ್ ಕೊಚ್ಚಕ್ಕೆ ಬಂದಿಯೇ ಕೊಚ್ಚದಲ್ಲ ಕೊಚ್ಚಾಕ್ಬಿಡ್ತೀನಿ. ಜಾಸ್ತಿ ಅತಿ ಕಾಡಿದ್ರೆ ನೀನು ಲೋಪ ನನ್ನ ಮಗನೇ. ಮಕ ನೋಡಿ ಮಕವ ಹೆಂಗದೆ ಒಂದು ಅಂತ. ಅಮ್ಮ ಸರಿ ಸುಮ್ಮನಿರಮ್ಮ ಇದ್ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಬಿಟ್ಟೆ ನೀನು ನಾನು ಏನಂದೆ ಅಂತ ನನಗೆ ಅರ್ಥ ಆಯ್ತಲ್ಲ ಅಷ್ಟೊಂದು ಕೋಪ ಬರಂಗೆ ಮಾತಾಡ್ದೆ ನಾನು ನೀನು ಮಾತಾಡೋ ಮಾತು ನಿನ್ನ ಬಾಯಲ್ಲಿ ಬಂದಿರೋದಲ್ವಾ ಅವೇನು ನುಯ್ಯ ಅಂತ ಮಾತಲ್ಲ ಅನ್ಕತಿಯೇ. ಸರಿ ಬಿಡು ಆಯಿತು ನೀನೇನು ಅದಕ್ಕೂ ಎಲ್ಲಕ್ಕೂ ಬೈತೀಯ ಸಣ್ಣಕ್ತಿ ನನ್ನ ಮಗನೇ ಬುಸಾರು ನಾವು ಒಪ್ಪುತ್ತಾವ ಆದ್ರೆ ಬಚ್ಚಿಸ್ಕತಿಯೇ ಇಲ್ದಾರಂತೂ ನೀನು ಸುಮ್ಮನೆ ಬಿಡಕ್ಕಿಲ್ಲ ನಾನು ನೀನು ಹೋಗೈತೆಗೆ ಇಷ್ಟು ಬೆಂಕಿ ಇಕ್ಕ ಅಲ್ಲ ನಾಚಿಕೆ ಮಾನ ಮರೋದಿಲ್ಲದ ನಂಗೆ ಗೊತ್ತಾನೆ ನಾಚಿಕೆ ಮಾನ ಮರೋದಿಲ್ಲದ ನನಗೆ ಮಾತಾಡೋಕ್ಕೆ ತಿರ್ಗವ. ಸರಿ ಬಿಡಮ್ಮ ಆಯಿತು ಏನು ಈ ಪಾಟಿ ಬೋದಿಯೇ ಓ ಏನು ಅಮ್ಮರು ಇಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟಾರೆ ಮತ್ತೆ ನೋಡು ಮತ್ತೆ ಮದುವೆ ಹಾಕಿರುವಂತೆ ಹೆಂಗೆ ಬಂದ ನೋಡು ಪ್ರೀತಿಸ್ಬೇಕ ಚೆನ್ನಾಗಿತ್ತ ಅದಕ್ಕೆಲ್ಲ ಸುಮ್ಮನಿರಮ್ಮ ಇಲ್ಲಿ ಅವನೇ ಕೇಳಿಸ್ಕೊಂಡನು ಅಲ್ಲ ನನಗೆ ತಲೆಗಿಡ್ಸಕ್ಕೆ ಬಂದಾನೆ ಅವೇನು ಸರಿ ಇಲ್ವೇನೋ ಹಂಗೆ ಹಿಂಗೆ ಅನ್ಕೊಂಡು ಬಡ್ಡೆ ದರ್ದ್ರ ಬಡ್ಡೆ ಸುಮ್ಕಿರು ಯಾಕೆ ಕೋಪ ಮಾಡ್ಕೊಂಡು ಈ ಸಮಯದಲ್ಲಿ ಕೋಪ ಮಾಡ್ಕೊಳ್ಳೋದಲ್ಲ ಬೆಣ್ಣೆಲಿ ತಲೆ ಕೂದಲು ತೆಗ್ದಂಗಿರ್ಬೇಕು ಕೆಲಸ ಅವ್ನು ಬೇಡ ಅವ್ನಿಗೆ ಬಿಟ್ರೆ ಆಯ್ತು ಸುಮ್ಮನಿರು ತಲೆ ಕೆಡ್ಸ್ಕೊಂಡು ನಾನೇನು ಹುಚ್ಚರಂಗೆ ಸುಮ್ಮನೆ ಮಾತಾಡಕ್ಕೆ ಅವನು ಅಂದ್ರೆ ಅದಕ್ಕೆ ನನಗೆ ಕೋಪತ್ತಿದ್ದು ನನಗೆ ಯಾಕಂಗೆ ಅನ್ಬೇಕಾಗಿತ್ತು ಅವನು ಮದುವೆ ಹಾಕಿಲ್ಲ ಅಂತವ ನಾಚಿಕೆಲ್ದಾನೆ ಲೋಪ ನನ್ನ ಮಗನೇನೆ ಪಾಪ ತಲೆಗೆಡ್ಸ್ಬಿಟ್ಟು ನನಗೆ ನಿಜವಾಗ್ಲೂ ನನ್ನ ಮಗನ ಅನಿಸ್ತದೆ ನೀವು ಹೊಸಿ ಕೋಪ ತಕ್ಕಿಲ್ಲ ನನಗೆ. ಸರಿ ಬಿಡು ಆಯಿತು ನೀ ಏನು ಮಾಡೋಕ್ಕಾಗೋದು ಅಷ್ಟಕ್ಕೆಲ್ಲ ಹಿಂಗೆ ನೀನು ಬಿಪರೀಜ್ ಮಾಡ್ಕೊಬೇಡ ಸುಮ್ಕಿರು. ಈಗ ನೀವು ಹೇಳ್ತಿರಲ್ಲ ಅಷ್ಟಕ್ಕೆಲ್ಲವ ಅಂತ ಇನ್ನೂ ಯಾಬೇಕ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಂಗೆ ಇವನು ಸಾಮಾನ್ಯದ ಮಳ್ಳಲ್ಲ ಇವನು ಮಾತ್ರ ಅಬ್ಬಬ್ಬಬ್ಬಬ್ಬ. ಆಯಿತು ಈಗ ಸುಮ್ಮನಿರು ಈಗ ಬಾ ಮತ್ತೆ ಹಾಸ್ಪಿಟ್ಲ್ಗಾರು ಹೋಗಿ ನೋಡ್ಕೊಬರೋದ ಮಗ ಬಂತೀಯಾ ನಡೀರಿ ಹೋಗದ ಅಡುಗೆ ಮಾಡಿವ್ನಿ ಬಾಕ್ಸ್ಗೆಲ್ಲ ಹಾಕಿ ಮುಡ್ದೆ ಅನ್ನ ಸಾರು ಇಟ್ಟು ಎಲ್ಲ ಮಾಡ್ಕೊಂಡಿವ್ನಿ. ಅಯ್ಯೋ ಆಲೇ 1:30 ಆಗದೆ ಊಟ ಗಿಟ ಮಾಡ್ಬಿಟ್ಟಿದ್ರ ಕಣ ಏನಕ್ಕಣಲ್ಲ ಫೋನ್ ಮಾಡಿ ನೋಡೋದು ಏನಂದರು. ಹಲೋ ಹೇಳಣ್ಣ ಅಣ್ಣ ಎಲ್ಲಿದ್ರಿ ಇಲ್ಲ ಹಾಸ್ಪಿಟ್ಲ್ ತಗೋಣ ಮಗ ಬಂತು ಚೆನ್ನಾಗಿದ್ದಾರ ಹ್ಞೂ ಚೆನ್ನಾಗವ್ರಕ್ಕಪ್ಪ ಅದಕ್ಕೆ ಬತ್ತೈದು ಅಲ್ಲೇನೋ ಅಡುಗೆ ಪಡ್ಗೆ ಏನು ಊಟ ಗಿಟ ಏನು ಹೋಗ್ಬೇಡಿ ಹೋಟ್ಲಿಗೆ ಇಲ್ಲೇ ಅಡುಗೆ ಮಾಡ್ಕೊಳೋದೆ ನಿಮ್ಮ ಅಕ್ಕ ತಗೊಬತ್ತೀವಿ ಅಪ್ಪ ಅದೇ ಕಣ ಅವ್ರಿಗೆ ತೊಂದರೆ ಇಲ್ಲೇ ಹೋಟ್ಲ ತಗೋತಿಲ್ವಾ ಬತ್ತೈದ್ವಲ್ಲ ಮಾಡ್ಕೊಂಡು ಬಂದೋಕತ್ತೆ ಅದರಲ್ಲಿ ಏನು ತೊಂದರೆ ಅದು ತೊಂದರೆಯಾ ಸರಿ ಆಯಿತು ತಗೊಬತ್ತೇವಿ ಊಟವ ತಗೊಬತ್ತೀವಿ ಊಟ ಮಾಡಿರತ್ತಾನೆ ಇಲ್ಲಾಕಿ ಈಗ ಹೋಗುಮ ಅಂದ್ಕೊಂಡು ಅವಳ್ಗ ತಿಳಿಸೋಣ ಅನ್ನೋ ತಂದ್ಕೊಟ್ಟು ವಾತಾರಿಂದನೂ ಏನು ಉಡಿತಿಲ್ಲವ ಈಗ ಡಾಕ್ಟ್ರು ಕೊಡಿ ಅಂದ್ರ ಅದಕ್ಕೆ ತಂದು ಅವಳ್ಗೆ ತಿಳಿಸಾರು ಅನ್ನೋ ಕೊಟ್ಟು ಈಗ ನಾವು ಉಣ್ಣುಮ ಅನ್ಕ ಹೋಯ್ತಾ ಇದ್ವು ಹೊಂಟಿವಿ ಬತ್ತೀವಿ ಬಿಡಿ ಮತ್ತೆ ಸರಿಕಪ್ಪ ಆಯಿತು ಬನ್ನಿ ಮತ್ತೆ ಊಟ ಮಾಡೋಕ್ಕಿಲ್ಲ ಬನ್ನಿ ಪಾಪ ನಿಮ್ಗೆ ತೊಂದರೆ ಆಯ್ತಲ್ಲ ಏನು ಹೊಸಿ ತೊಂದರೆ ಆಯ್ತಾ ಯಾಕಂಗೆ ಅಂದಿರಿ 25 ವರ್ಷದಿಂದ ನಮ್ಮ ಮಗನ ಸಾಕಿದಿರಿ ನೀವು ತೊಂದರೆ ಅನ್ಕೊಂಡು ಸಾಕಿದ್ರ ಹಿಂಗೆಲ್ಲ ಮಾತಾಡ್ದಾಗಲೇ ನಮ್ಗೆ ಬೇಜಾರಾಗೋದು ಈಗ ಪ್ರಮೋದನ ನಿಮ್ಮ ಮಗ ಅಂತ ಸಾಕಿದಿರಿ ಹಂಗಾರೆ ದೀಪು ನಮ್ಮ ಮಗಳಲ್ವಾ ನಮ್ಮ ಮಗಳಿಗೆ ನಾವು ಮಾಡೋಕ್ಕೆ ನಮಗೆ ತೊಂದರೆ ನಮಗೆ ಅಯ್ಯೋ ಅದು ನಿಮ್ಮದು ಅಡ್ಕೊಳಕಪ್ಪ ದೇವ್ರಂತ ಮನ್ಸರು ಸುಮ್ಕಿರಿ ನಿಜವಾಗ್ಲೂ ನಿಮ್ಮಂಥವ್ರು ಸಿಗಕ್ಕೆ ನಾವು ಎಷ್ಟು ಅದೃಷ್ಟ ಮಾಡಿದ್ವೋ ಎಲ್ಲನೂ ಹೋಗ್ಲಿ ಈಗಲೇ ಮುಗಿಸ್ಬೇಡಿ ಬತ್ತಿ ತಟ್ಟಿರಿ ಹಾಸ್ಪಿಟ್ಲಿಗೆ ಸರಿಕಪ್ಪ ಆಯಿತು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.